ಕರ ಮುಗಿದು ಶಿರವಾಗಿ ಬೇಡ್ಕೋತಾ ಇದ್ದೀನಿ. ಕಾಪಾಡು ತಂದೆ, ನಮ್ಮನ್ನ ಕಾಪಾಡು. ಹೇಮಾ, ಹೇಮಾ, ಇನ್ನೂ ಪೂಜೆ ಮುಗ್ದಿಲ್ವೇನು? ಸ್ವಾಮಿ ಬನ್ನಿ, ಪೂಜೆ ಮುಗಿಯಿತು. ಹೇಮಾ, ಇಂದು ಸೋಮವಾರ. ನಮ್ಮ ಎತ್ತುಗಳಾದ ರಾಮ ಮತ್ತು ಲಕ್ಷ್ಮಣಗಳಿಗೆ ಪೂಜೆ ಮಾಡಿಬಿಡು. ಯಾಕಂದರೆ ಮೈ ತೊಳೆದು ಬಂದು ಹೊರಗ ಕಟ್ಟಿ ಬಂದಿದ್ದೇನೆ. ಆಯ್ತು ಸ್ವಾಮಿ, ನಾನು ಈಗಲೇ ಹೋಗಿ ಪೂಜೆ ಮಾಡಿ ಬರ್ತೀನಿ, ಸ್ವಲ್ಪ ಇರಿ. ಸ್ವಾಮಿ, ಎತ್ತುಗಳಿಗೆ ಪೂಜೆ ಮಾಡಿ ಬಂದೆ. ಹೇಮಾ, ನಾವು ಎತ್ತುಗಳಿಗೆ ಮೇವು ಹಾಕಿ ಬರುತ್ತೇನೆ. ಆಯ್ತು ಸ್ವಾಮಿ. ತಂದೆ ಶ್ರೀ ಸೇವಾಲಾಲ, ನಮ್ಮ ಬಾಳಿಗೆ ಆಧಾರ ಸ್ತಂಭವಾಗಿರುವ ರಾಮ ಲಕ್ಷ್ಮಣ ತಿರುವ ಈ ಜೋಡೆತ್ತುಗಳನ್ನ ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಹೇಮಾ, ಈ ದುರ್ಗಾದೇವಿಯ ಗುಡಿಯಲ್ಲಿ ನಿಂತು ಏನೋ ಬೇಡ್ಕೊಂಡಂತೆ ಕಾಣುತ್ತೆ. ಸ್ವಾಮಿ, ಆ ದುರ್ಗಾದೇವಿ ಹಾಗೂ ಆ ಸೇವಲಾಲ ಇವ್ರ ಹತ್ರ ನಮ್ಮ ಬಡತನದ ಬವಣೆನ ದೂರ ಮಾಡಂತ ಬೇಡಿಕೊಂಡೆ. ಬಡತನ ಹೇಮಾ, ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೇ ಮೆರಿಬೇಕು ಎನ್ನುವ ಮಹಾನ್ ಕಾಲವಿದು. ಅಂಥದ್ರಲ್ಲಿ ಬಡತನದ ಬೇಗ ಬಹುದೂರಾಗಿ ನಮ್ಮಂಥ ಬಡವರು ಸಮಾಜದಲ್ಲಿ ಯಾವಾಗ ಮುಂದೆ ಬರಬೇಕು ಹೇಮಾ? ಯಾವಾಗ ಮುಂದೆ ಬರಬೇಕು? ಸ್ವಾಮಿ, ನಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ಇಂದಿಲ್ಲ ನಾಳೆಯಾದರೂ ಈ ಸಮಾಜದಲ್ಲಿ ಆ ದುರ್ಗಾ ಮಾತೆ, ಆ ಸೇವಲಾಲ ನಮ್ಮ ಸಂಸಾರವನ್ನ ಕೂಗಿ ಕರೆಯಂತೆ ಮಾಡುತ್ತಾನೆ ಅನ್ನೋ ನಂಬಿಕೆ ನನಗಿದೆ ಸ್ವಾಮಿ, ನಂಬಿಕೆ ನನಗಿದೆ. ನಂಬಿಕೆ ಇನ್ನೆಲ್ಲಿದೆ ನಂಬಿಕೆ ಹೇಮಾ? ಇನ್ನೆಲ್ಲಿದೆ ನಂಬಿಕೆ? ನಂಬಿಕೆ ಎಂಬ 3 ಅಕ್ಷರ ದೇವರೆನ್ನುವ ಮಹಾನುಭಾವ ಹಣ ಎಂಬ 2 ಅಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನೆಲ್ಲಿದೆ ನಂಬಿಕೆ ಹೇಮಾ? ಇನ್ನೆಲ್ಲಿದೆ ನಂಬಿಕೆ? ಸ್ವಾಮಿ, ನಂಬಿ ಕೆಟ್ಟವರಿಲ್ಲ ರಂಗಯ್ಯ, ನಂಬದೆ ಕೆಟ್ಟವರಿಲ್ಲ ಎಂದು ಆ ಕನಕದಾಸರು ಹೇಳಿದಂತೆ ಮನುಷ್ಯರಿಗೆ ನಂಬಿಕೆ ತುಂಬಾ ಮುಖ್ಯ ಸ್ವಾಮಿ, ತುಂಬಾ ಮುಖ್ಯ. ನೋಡು ಹೇಮಾ, ಅತಿಯಾಗಿ ದೇವರನ್ನು ನಂಬಿ ಪೂಜೆ ಪುರಸ್ಕಾರ ಅಂತ ಸಮಯ ಹಾಳು ಮಾಡ್ಕೋಬೇಡ ಹೇಮಾ, ಸಮಯ ಹಾಳು ಮಾಡ್ಕೋಬೇಡ. ಸ್ವಾಮಿ, ಇಂದೇಕೋ ನಿಮ್ಮ ಮಾತು ಒಂದು ತರ ವಿಚಿತ್ರವಾಗಿ ನುಡಿತಿದ್ದೀರಲ್ಲ. ಹೇಮಾ, ಅದೇನಂತ ಹೇಳಲಿ ನಿನಗೆ? ಸ್ವಾಮಿ, ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿದ್ರೆ ನನಗೂ ಸ್ವಲ್ಪ ತಿಳಿಯುತ್ತೆ. ಹೇಳುತ್ತೇನೆ ಹೇಮಾ, ಹೇಳುತ್ತೇನೆ. ಸುಮಾರು 20 ವರ್ಷಗಳ ಹಿಂದೆ ಇದೇ ದುರ್ಗಾದೇವಿಯ ಜಾತ್ರೆಯಲ್ಲಿ ಸಾಮೂಹಿಕ ಮದುವೆಗಳು ಇದ್ದು, ಅದೇ ಸಂದರ್ಭದಲ್ಲಿ ಅನಾಥನಿಗೆ ತಂದೆ ತಾಯಿಗಳ ಸ್ಥಾನ ಕೊಟ್ಟು ಸಾಕಿ ಸಲ್ಲಿಸಿದ ಆ ನನ್ನ ದನಿಗಳಾದ ರಾಮಚಂದ್ರ ಮತ್ತು ಸೀತಾ ಮಾತೆಯರನ್ನು ಆ ನರನಾಗರು ಮತ್ತು ವಿಷಕಂಠರು ಕೂಡಿ ಕೊಲೆ ಮಾಡುವುದಿರು ಹೇಮಾ, ಕೊಲೆ ಮಾಡಿದರು. ಸ್ವಾಮಿ, ಇದೇನು ಹೇಳ್ತಾ ಇದ್ದೀರಾ ನೀವು? ಹೌದು ಹೇಮಾ, ಹೌದು. ನಾನು ಹೇಳುತ್ತಿರಲ್ಲ ನಿಜ. ಇದೇ ಸೋಮವಾರ ನಡೆದು ಹೋಯಿತು ಆ ದುರಂತ. ಸ್ವಾಮಿ, ನಿಮ್ಮ ಹೃದಯದಲ್ಲಿ ಇಂಥ ಬವಣೆ ಇಟ್ಕೊಂಡು ಅದೆಷ್ಟು ಕಷ್ಟಪಡ್ತಾ ಇದ್ದೀರಿ ನೀವು. ಮತ್ತೇನು ಮಾಡುವುದು ಹೇಮಾ? ಪಾಲಿಗೆ ಬಂದೆ ಪಂಚಾಮೃತ ಎಂದು ಅರಿತ
ಮತ್ತು ಈ ಭೂಮಿ ಮೇಲೆ ಬಾಳಿದ್ರೆ ಮಾತ್ರ ಈ ಮನಸ್ಸ ಜನ್ಮಗೊಂದು ಬೆಲೆ. ಹುಟ್ಟಿ ಬದುಕಿದಕ್ಕೊಂದು ಸಾರ್ಥಕ ಹೇಮ, ಸಾರ್ಥಕ. ಸ್ವಾಮಿ, ಈ ವಿಷಯ ನಿಮ್ಮ ತಮ್ಮ ರಾಜೇಂದ್ರನ್ಗೆ ತಿಳಿಸಿದ್ದೀರಾ? ಇಲ್ಲ ಹೇಮ, ಇಲ್ಲ. ಯಾಕಂದ್ರೆ ಅವನು ಇನ್ನು 5 ವರ್ಷದವನಾದವನು ಇಷ್ಟೇ. ಈ ವಿಷಯ ಅವನಿಗೆ ತಿಳಿಸಿದರೆ ಅದೇ ಚಿಂತೆಯಲ್ಲಿ ಕೊರಗೋನೆಂದು ಇಲ್ಲಿವರೆಗೂ ಈ ಘಟನೆಯನ್ನು ಬಚ್ಚಿಟ್ಟಿರುವೆ. ಎಷ್ಟು ದಿವಸ ಅಂತ ಈ ವಿಷಯ? ಬೇಡ ಹೇಮ, ಬೇಡ, ಇವಾಗ ಬೇಡ. ಯಾಕಂದ್ರೆ ಅವನು ಇನ್ನೂ ಬಾಳಿ ಬದುಕಬೇಕಾದವನು. ಮುಂದೆ ಕಾಲ ಬಂದಾಗ ನಾನೇ ಎಲ್ಲವನ್ನು ತಿಳಿಸಿ ಹೇಳುತ್ತೇನೆ. ಅಲ್ಲಿವರೆಗೂ ನಮ್ಮಿಬ್ಬರಲ್ಲೇ ಇರಲಿ ವಿಷಯ. ಆಯ್ತು ಸ್ವಾಮಿ. ನೋಡಿ, ಮೈದನ ರಾಜೇಂದ್ರ ಬರೋ ಸಮಯ ಆಯ್ತು. ನನಗೆ ಸ್ವಲ್ಪ ಒಳಗಡೆ ಕೆಲಸ ಇದೆ, ನಾನೀಗ ಬರ್ತೀನಿ. ನಿಲ್ಲೇ ನನ್ನಲ್ಲೇ. ಇದೇ ಸಂತೋಷದ ಸಮಯದಲ್ಲಿ ನಿನ್ನ ಸಿಹಿ ಕಂಠದಿಂದ ಇಂಪಾದ ಗೀತೆಯನ್ನು ಹಾಡಬಾರದೆ ನನ್ನ ಚಿನ್ನ? ಪತಿ ಆಜ್ಞೆಯನ್ನ ಮೀರುವುದುಂಟೆ? चोरी मारिए गोवाल मनस मारते नी वाया ಅತ್ತಿಗೆ ಬಾರೋ ಸೋದರ, ಈಗ ಬಂದೆ ಏನು? ಹೌದಣ್ಣ, ಈಗ ತಾನೇ ಬಂದೆ. ಬಾ ಮೇದಿನ, ಆ ದೇವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡ್ಕೋ ಬಾ. ಅತ್ತಿಗೆ, ಆ ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಆಶೀರ್ವಾದ ಮುಖ್ಯವಿದೆ. ತಮ್ಮ ಸೋದರ, ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಮೊದಲು ತಾಯಿಯ ದುರ್ಗಾ ಮಾತೆಯ ಆಶೀರ್ವಾದ ಪಡೆದುಕೋರಪ್ಪ. ಸರಿ ಅಣ್ಣ, ನೀವು ಆಶೀರ್ವದಿಸಿ. ಎದ್ದೇಳು ಸೋದರ, ಎದ್ದೇಳು. ಈ ಕರುನಾಡದಲ್ಲಿ ಕಲಿಯುಗದ ಕೇಸರಿ ಆಗಲಿ ಎನ್ನುವುದೇ ಈ ನಿನ್ನ ಅಣ್ಣನ ಬಲವಾದ ಆಶೀರ್ವಾದ. ಅತ್ತಿಗೆ, ನೀವು ಆಶೀರ್ವದಿಸಿ. ಎದ್ದೇಳು ಮೇದಿನ, ಎದ್ದೇಳು. ಈ ಪುಣ್ಯ ಭೂಮಿಯಲ್ಲಿ ನೀನು ವೀರಪುತ್ರನಾಗಲಿ ಅನ್ನೋದೇ ನನ್ನ ಆಶೀರ್ವಾದ ಅಪ್ಪ. ಅಣ್ಣ, ಈ ಕಲಿಯುಗದಲ್ಲಿ ಘೋರ ಕರ್ತವ್ಯ ಮಾಡುವ ಕಿರಾತಕರನ್ನು ಅವನ ಕರಳನ್ನು ಬಗೆದು ಈ ಭೂದೇವಿಗೆ ವೀರಪುತ್ರರಾಗಿ ಬಿಡುತ್ತಿದ್ದಾರೆ. ನನ್ನ ಹೆಸರು ಗಂಡುಗಲಿ ಹೆಮ್ಮನ ತಮ್ಮ ರಾಜೇಂದ್ರನೇ ಅಲ್ಲ. ತಮ್ಮ ಸೋದರ, ನೀನು ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ? ಅಣ್ಣ, ನೌಕರಿ ನಮ್ಮಂತರ ಬಡವರ ನೌಕರಿ ಎಲ್ಲಿಂದ ಸಿಗಬೇಕಣ್ಣ? ನೌಕರಿ ಏನಾಯ್ತೆಂದು ಸ್ವಲ್ಪ ಬಿಡಿಸಿ ಹೇಳಿದ್ರೆ ನಮಗೂ ಸ್ವಲ್ಪ ಅರ್ಥ ಆಗುತ್ತೆ. ಅತ್ತಿಗೆ, ನಮ್ಮಂತರ ಬಡವರ ನೌಕರಿ ಮಾಡಬೇಕಾದರೆ ಲೆಕ್ಕವಿಲ್ಲದ ಲಂಚ ಚೆಲ್ಲಬೇಕಾಗುತ್ತದೆ ಈಗಿನ ಲುಚ್ಚ ಅಧಿಕಾರಿಗಳಿಗೆ. ತಮ್ಮ ರಾಜೇಂದ್ರ, ಬಡವರ ಕೋಪ ದೌಡೆಗೆ ಮೂಲ ಆಗಬಾರ್ದಪ್ಪ ರಾಜೇಂದ್ರ. ಅಣ್ಣ, ನೌಕರಿ ಮಾಡಬೇಕಾದರೆ ಮೇಲಧಿಕಾರಿ ಇಲ್ಲದೆ ಲಂಚ ಚೆಲ್ಲಬೇಕು. ಇಲ್ಲದಿದ್ದರೆ ಲಂಚ ಕೊಟ್ಟಬೇಕೆಂದು ಹೇಳಿದರು. ಅದಕ್ಕೆ ನನಗೆ ನೌಕರಿನ ಬೇಡ ಅಂತ ತೀರ್ಮಾನ ಮಾಡಿ ಬಂದಿದ್ದೀನಿ ಅಣ್ಣ. ಮೈದುನ, ಬಂದ ನೌಕರಿಯನ್ನು ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಮುಂದೇನು ಮಾಡ್ಬೇಕಿದ್ದು ನಿರ್ಧಾರ ಮಾಡಿದ್ದೀಯಾ? ರೈತನಿಂದಲೇ ರೈತನ ಉತ್ತಮನಾಗಬೇಕೆಂದು ನಿರ್ಧಾರ ಮಾಡಿದರೆ. ಆದರೆ ನಿನ್ನ ಮಾತಿನ ಅರ್ಥ?
ಅತ್ತಿಗೆ ಇದೇ ಎಲ್ಲ ಹಿರಿಯರು ಮಾಡಿದ ಆಸ್ತಿ. ಇದೇ ಹೊಲದಲ್ಲಿ ವ್ಯವಸಾಯ ಮಾಡಿಕೊಂಡು ನಿರ್ಧಾರ ಮಾಡಿದ್ದೇನೆ. ತಮ್ಮ ಸೋದರ ನನ್ನ ತಮ್ಮ ರಾಜೇಂದ್ರ ಒಬ್ಬ ಪೊಲೀಸೋ ಇಲ್ಲ ಲಾಯರೋ ಇಲ್ಲ ಡಾಕ್ಟ್ರೋ ಇಲ್ಲ ದೊಡ್ಡ ಅಧಿಕಾರಿಯಾಗುತ್ತಾನಂತೂ ಕನಸು ಕಟ್ಟಿದ್ದ ಈ ಕಡು ಬಡುವ. ಆದರೆ ಕನಸಿನ ಕಲ್ಪನೆಗೆ ಕಡಲಿನಂತೆ ಕರಗಿ ಮೀರಿ ಹೋಯಿತು ನನ್ನ ಮನಸ್ಸಿನಲ್ಲಿ. ಮೈದುನ, ನಮ್ಮ ಹಾಗೆ ಹೊಲದಲ್ಲಿ ಕಷ್ಟಪಡುವುದು ಬೇಡ. ನನ್ನ ತಮ್ಮ ವಿದ್ಯಾಭ್ಯಾಸ ಕಲಿತು ದೊಡ್ಡ ಸಾಹೇಬ್ನೇ ಆಗ್ಲಂತ ಸಾಲ ಸೋಲ ಮಾಡಿ ಈ ನಿಮ್ಮಣ್ಣ ನನಗೆ ವಿದ್ಯಾಭ್ಯಾಸ ಕಲಿಸಿದ್ದಾರೆ. ದೊಡ್ಡ ಸಾಹೇಬ ಆಗಲಿ ಅಂತ ಎಷ್ಟೊಂದು ಆಸೆ ಆಕರ್ಷಣೆ ಇಟ್ಕೊಂಡಿದ್ದಾರೆ ಈ ನಿಮ್ಮ ಅಣ್ಣನವರು. ಅತ್ತಿಗೆ ಒಬ್ಬ ಪೊಲೀಸ್ ಆದರೆ 4 ಜನರ ಕಳ್ಳರ ಶಿಕ್ಷೆ ಕೊಡಬಹುದು. ಒಬ್ಬ ಡಾಕ್ಟರ್ ಆದರೆ 4 ಜನರಿಗೆ ಪ್ರಾಣ ಉಳಿಸಬಹುದು. ಒಬ್ಬ ಲಾಯರ್ ಆದರೆ 4 ಜನ ಕೊಡಿಸಬಹುದು. ಅದಕ್ಕೆ ಪೊಲೀಸ್, ಲಾಯರ್, ಡಾಕ್ಟರ್ ಇಡೀ ಜಗತ್ತಿಗೆ ಅನ್ನ ಹಾಕುವ ಈ ರೈತ ಎಲ್ಲರೂ ಇರಬೇಕಾಗಬಹುದು. ಒಬ್ಬ ರೈತನಾಗಬೇಕಾದರೆ ಅದು ಯೋಗದಲ್ಲಿ ಪುಣ್ಯ ಮಾಡಿರಬೇಕು. ಅದಕ್ಕೆ ಹೇಳ್ತಾರೆ ಹಿರಿಯರು, ಕೋಟಿಗಿಂತ ಮೇಟಿ ವಿದ್ಯೆಯನ್ನು. ತಮ್ಮ ಸೋದರ, ನಿನಗೊಂದು ಕಿವಿ ಮಾತನ್ನು ಹೇಳ್ತೇನೆ, ಚೆನ್ನಾಗಿ ನೆನಪಿನಲ್ಲಿ ಇಟ್ಟಿಗೋ. ಆಗ ಯಾವ ಮಾತು ಹೇಳೋಣ? ನೋಡು ಸೋದರ, ಇದೇ ಒಂದು ವಿಷ ತುಂಬಿದ ಸಾಮ್ರಾಜ್ಯ. ಇದರಲ್ಲಿ ನರನಾಗರಂತ ಸೊಕ್ಕಿನ ಶ್ರೀಮಂತರ ದೌಡೆಗೆ ಸಿಲುಕನಂತೆ ಬಾಳಬೇಕು ಈ ಸಮಾಜದಲ್ಲಿ. ಇದೇ ಈ ನಿನ್ನ ಅಣ್ಣನ ಕಿವಿ ಮಾತಪ್ಪ. ಅಣ್ಣ, ನನ್ನ ವಿಷಯಕ್ಕೆ ತಲೆ ಹಾಕಿದರೆ ಅವರ ರುಂಡನ್ನು ತುಂಡ ಮಾಡುತ್ತಿದ್ದರೆ ನಾನು ಗುಡಿಗೆ ಹೊಡೆದ ಗರುಡು ನಾನಾಗುವೆ ಈ ರಾಜೇಂದ್ರ. ಅಷ್ಟೇ ಅಲ್ಲ ಮೈದುನ, ಈ ಊರಿನ ಕಾಮದ ಕನ್ಯರ ಕೆಟ್ಟ ಕಣ್ಣು ನಿನ್ನ ಮೇಲೆ ಬೀಳದಂತೆ ಬಾಳಬೇಕು ಈ ಭೂಮಿಯ ಮೇಲೆ. ಅತ್ತಿಗೆ ಕಾಮದಿಂದ ನೋಡುವ ನಾರಿಯನ್ನು ಕಣ್ಣುಗಳು ಕಿತ್ತಿ ಒಗೆದು ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ, ಈ ಕನ್ನಡ ವೀರ ಪುರುಷರಾಗಿ ವೀರ ಪಡುತ್ತಿದ್ದರೆ ಇದೇ ಈ ರಾಜವರ ಹೋರಾಟ. ತಮ್ಮ ರಾಜೇಂದ್ರ, ಬಡವರ ಕೋಪ ದೌಡೆಗೆ ಮೂಲಾಗಬಾರದಪ್ಪ ರಾಜೇಂದ್ರ. ಅಣ್ಣ, ಯಾಕಣ್ಣ ನನ್ನ ಮೇಲೆ ಎಷ್ಟು ಅಪನಂಬಿಕೆನಾ? ಗುಡಿ ಹೊಡೆದ ಇಡೀ ಸಿಡಿಲಿನ ಹೊಡೆಯಲು ಬಂದೆ ವಜ್ರ ಮುಷ್ಟಿಯಿಂದ ಆಕಾಶಕ್ಕೆ ಗುಡಿ ಹಾಕಿದ್ದರೆ ಮಾಡಬಲ್ಲೆ ಈ ರಾಜೇಂದ್ರ. ನೋಡು ಮೈದನ, ಬಾರಪ್ಪ, ಕೈಕಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡಿವರಂತೆ. ತಮ್ಮ ರಾಜೇಂದ್ರ, ನೀನಾಡುವ ನುಡಿಯನ್ನು ಕೇಳುತ್ತಾ ಇದ್ದರೆ ಹಸಿದು ಹೊಟ್ಟೆ ಕೂಡ ಹಾಲು ಕುಡಿದಷ್ಟು ಸಂತೋಷ ಆಯಿತಪ್ಪ. ಊಟ ಮಾಡು. ಅತ್ತಿಗೆ, ಊಟ ಮಾಡೋಕ್ಕಿಂತ ಮುಂಚೆ ನಿನ್ನ ಬಾಯೊಂದೊಂದು ಹಾಡಬೇಕಂತ ಆಸೆಯಾಗಿದೆ. ಆಯ್ತಪ್ಪ, ನಿಮ್ಮ ಇಷ್ಟದಂತೆ ಆಗ.